ಅದು ಒಳ್ಳೇದಲ್ಲ, ಸರಳ ಹಾಕಲ್ಲ. ಅಪ್ಪ 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 ಹಾಂ ನಮಸ್ಕಾರ. ನಮಸ್ಕಾರ. ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಸ್ವಪರಿಚಯ ಹೇಳಿಕೊಂಡು ಈ ಕಂಬದಲ್ಲಿ ಕರಿಮೆಣಸು ಕೃಷಿಯ ಬಗ್ಗೆ ನಿಮ್ಮ ಒಂದು ಸಾಹಸವನ್ನು ಸ್ವಲ್ಪ ವಿವರಣೆ ಕೊಡಬೇಕಾಗಿ ಕೇಳಿಕೊಳ್ತೀನಿ. ಆಯಿತು, ಹೇಳ್ತೇನೆ. ಈಗ ನನ್ನ ಹೆಸರು ಸೂರ್ಯಪ್ರಕಾಶ್ ಅಂತ, ಸರ್ಪಂಗಳ, ಇಲ್ಲಿ ಪೆರ್ಲಕ್ಕೆ ಹತ್ತಿರ. ನಾನು ಕಳೆದ ವರ್ಷ ಇದೊಂದು ಆಲೋಚನೆ ಆಯಿತು, ಕಂಬದಲ್ಲಿ ಕಾಳುಮೆಣಸು ಗಿಡ ನೆಡುವಂತ. ಹಾಗೆ ಕಳೆದ ವರ್ಷ ಸಾಧಾರಣ ಅಕ್ಟೋಬರ್ ತಿಂಗಳಿನಲ್ಲಿ ನೆಟ್ಟದಿದ್ದನು. ಹಾಗೆ ಈಗ ಒಂದು 10 ತಿಂಗಳು ಆಯ್ತು ಅಷ್ಟೇ. ಹಾಗೆ ಮತ್ತು ಬೇಸಿಗೆಯಲ್ಲಿ ಅದಕ್ಕೆ ಡ್ರಿಪ್ಪು, ಇರಿಗೇಷನ್ ಹೀಗೆಲ್ಲ ಮಾಡೋದು. ಮತ್ತು ಗೊಬ್ಬರ ಅಂತ ವಿಶೇಷ ಹಾಗೇನು ಕೊಡಲಿಕ್ಕಿಲ್ಲ, ಸ್ವಲ್ಪ ನೀರಿನ ಪಸೆ ಉಳಿಲಿಕ್ಕೆ ಸ್ವಲ್ಪ ಏನಾದರೂ ಅಡಿಕೆ ಸಿಪ್ಪೆ ಇಂಥದ್ದು ಏನಾದರೂ ಹಾಕುವುದು. ಮತ್ತು ಸರ್ಕಾರಿ ಈಟು ಸ್ವಲ್ಪ ಏನಾದರೂ ಹಾಕ್ತೇನೆ. ಫ್ಯಾಕ್ಟಮ್ ಪೌಸು ಸ್ವಲ್ಪ ಒಂದು 5 ಗ್ರಾಮ್. ಮತ್ತು ಬಳ್ಳಿ ಕೆಳಗೆ ಬೀಳದಾಗ ಜಾರದಾಗ ಅವಾಗ ಹಗ್ಗ ಕಟ್ಟಲಿಕ್ಕೆ ಉಂಟು. ಯಾವ ಹಗ್ಗ ನೀವು? ಹಗ್ಗ ನಮ್ಮ ಇದು ಹುರಿ ಹಗ್ಗ. ಮತ್ತು ಅದು ತಂಗಿಸಿ ಬಳ್ಳಿ ಯಾವುದು ಕಟ್ಟಲಿಕ್ಕಿಲ್ಲ, ಅದು ಬೇಗ ಕುಂಬು ಆಗುದಿಲ್ಲ ಅದು. ಮತ್ತು ಇದು ದೊಡ್ಡಾದಾಗ ಟೈಟ್ ಆಗ್ತದೆ, ಮತ್ತು ನಾವೇ ಅದನ್ನು ಕೊಯ್ದು ತೆಗಿಬೇಕು. ಹುರಿ ಹಗ್ಗ ಸೇಫ್ ಆಗ್ತದೆ. 1 ವರ್ಷ ಅದು ಕುಂಬಾಗಿ ಬೀಳ್ತದೆ. ಮತ್ತೆ ಮೇಲೆ ಹೋದಾಗ ಬೇಕಾದ್ರೆ ಬಳ್ಳಿ ಕಟ್ಟುವ. ಹೌದು. ಇದು 14 ಫೀಟಿನ ಕಂಬ, 2 ಫೀಟ್ ಮಣ್ಣಿನ ಅಡಿಯಲ್ಲಿ ಹೋಗ್ತದೆ, ಮತ್ತು 12 ಫೀಟ್ ಮೇಲೆ ನಿಲ್ತದೆ. ಮತ್ತು ಬಳ್ಳಿ ಮೇಲೆ ಹೋದಾಗೆ ಅದರಲ್ಲಿ ಇನ್ನು ಒಂದು 5-6 ಫೀಟ್ PVC ಪೈಪ್ ನೀಡುವ ಒಂದು ಪ್ರೊವಿಷನ್ ಉಂಟು. ಈ ಕಂಬದಲ್ಲಿ ಇದೆಯಾ? ಅದರಲ್ಲೇ ಉಂಟು, ಇದರಲ್ಲೇ ಇದೆ ಕಂಬದಲ್ಲಿ. ತುದಿಯಲ್ಲಿ ಉಂಟು. 6 ಇಂಚಿನ ಒಂದು ಹೊಂಡದಾಗ ಮಾಡಿ ಕೊಟ್ಟಿದ್ದಾರೆ. ಕಪ್ಲರ್ ಇಡ್ಲಿಕ್ಕೆ 2 ಇಂಚಿನ PVC ಪೈಪ್ ಇಡುವ. ಆಗ ಅದು ಹಾಗೂ ಇದು 12, 17 ಫೀಟ್ ಆರಾಮದಲ್ಲಿ ಏರ್ಸಲಿಕ್ಕೆ ಆಗ್ತದೆ. ಹೌದು. ಆಚೆಗೆ ಈಚೆಗೆ 2 ಏನಾದರೂ ಕಬ್ಬಿಣದ ಸರಳಿ ಇಟ್ಟರೆ ಅದು ಅಲ್ಲಿಂದಲೇ ಬಳ್ಳಿ ನೇತಾಡ್ತಾ ಇರ್ತದೆ. ಹೌದು. ಈಗ ಎಷ್ಟು ಸ್ಕ್ವೇರ್ ಇದರದ್ದು ಯಾವುದು ಕಂಬದ ಸುತ್ತಳ? ಕಂಬದ ದಪ್ಪ ಆಗಲ್ಲ, ಇದು 4 ಇಂಚು ದಪ್ಪ. 4 ಇಂಚು ಒಂದೇ ತರ ಉದ್ದಾಗ. ಗಟ್ಟಿಗೆಲ್ಲ ಏನು ತೊಂದರೆ ಅಂತ ಕಾಣ್ತದೆ. ಈಗ ಏನಿಟ್ಟೆಲ್ಲ ಹತ್ತಲಿಕ್ಕೆ ಏನು ತೊಂದರೆ ಆಗಲಿಕ್ಕಿಲ್ಲ ಅಂತ ಕಾಣ್ತದೆ. ಯಾಕಂದ್ರೆ ಕೆಲವು ಜನ PVC ಪೈಪಿನಲ್ಲಿ ನೆಡ್ತಾರೆ. ಅದಕ್ಕಿಂತ ಇದು ಸೇಫ್, ಖಂಡಿತ ಸೇಫ್. ಯಾಕೆ PVCಗಿಂತ ಇದು ಬೆಟರ್ ಅಂತ ನೀವು? PVC ಯಾಕಂತೇಳಿ ನಮಗೆ ಅದು ಭಾರ ತಾಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಒಂದು. ಮತ್ತೆ ನಾವು ಅದಕ್ಕೆ ಏನಾದರೂ ಏಣಿ ಅಂತ ಇಟ್ಟು ಕೊಯ್ತೇವಲ್ಲ, ಆವಾಗ ನಮ್ಮ ಭಾರ ಎಲ್ಲ ಆಗುವಾಗ ಅದು ಖಂಡಿತ ಬೆಂಡು ಬಂದಿತ್ತು. ಅದಕ್ಕಿಂತ ಇದು ಎಷ್ಟೋ ಒಳ್ಳೆಯದು ಖಂಡಿತ. ಕಾಂಕ್ರೀಟ್ ಆಗ್ಲಿಕ್ಕಿಲ್ಲ, ಹಾಗೆ ಮಣ್ಣು ಕಲ್ಲಲ್ಲಿ ಹಾಕಿ ಸ್ವಲ್ಪ ಗುದ್ದಿ ಕೂತ್ಕೊಳಿಸುದು. ಸೊ ಈ ಕಂಬವನ್ನು ಹೇಗೆ ನೆಟ್ಟಗೆ ನೀವು? ನಮ್ಮದು ಅರ್ಥಗರು ತಂದು ಮಾಡುವವರಿದ್ದಾರೆ, ಬೆಳ್ಳಾರ ಸೈಡ್ನವರು. ಹಾಗೆ ಅವರನ್ನೇ ಬರೆಸಿ ನನಗೆ ಒಂದು 2-3 ದಿವಸದಲ್ಲಿ ಕೆಲಸ ಆಗಿದೆ. 200 ಕಂಬ ಹಾಕಿದ್ದೇನೆ. 200 ಕಂಬವನ್ನು ಅವರೇ ಅಲ್ಲಿಗೆ ಕಾಂಟ್ರಾಕ್ಟ್ ಒಂದು ಕಂಬಕ್ಕೆ ಇಂತಿಷ್ಟು ಅಂತ. ಸೊ ಕಂಬ ನೇರ ಮಾಡ್ಲಿಕ್ಕೆ ಅಲ್ಲಿ ಕಾಂಕ್ರೀಟ್ ಏನಿಲ್ಲ, ಮಣ್ಣು ಮತ್ತೆ ಕಲ್ಲು ಹಾಕಿ ಸ್ವಲ್ಪ ಗುದ್ದಿ ಗಟ್ಟಿ ಮಾಡುವಂತ ಅಷ್ಟೇ ಸಾಕು. ಆದರೆ 2 ಫೀಟು ಮಣ್ಣಿನ 2 ಫೀಟ್ ಹೊಂಡದಲ್ಲಿದೆ. ಮತ್ತೆ ಹೊಂಡವಾಗ ಅರ್ಥಗರ್ನಲ್ಲಿ ನಮಗೆ ಎಷ್ಟು ಬೇಕು ಅಂತ ಅಷ್ಟೇ ತೆಗೆಯುವುದು. ಹೊಂಡ ತುಂಬಾ ಇದು ಅಗಲಲ್ಲ ಆಗುದಿಲ್ಲ, ಹಾಗೆ ಕೆಲಸ ಸುಲಭ ಆಗ್ತದೆ. ಸೊ ನೀವೀಗ ಈ ಕಂಬಕ್ಕೆ ಶೇಡ್ ನೆಟ್ಟನ್ನು ಬಳಸಿದ್ದೀರಿ. ಹೌದು. ಶೇಡ್ ನೆಟ್ ಬಳಕೆ ಒಂದು ಉದ್ದೇಶ ಏನು ಅಂತ? ಬಳಕೆ ಉದ್ದೇಶ ಏನು ಅಂತ ಹೇಳಿದ್ರೆ, ಅದು ಚಿಕ್ಕ ಬಳ್ಳಿ ಆಗುವಾಗ ಹಬ್ಬುದು ಸ್ವಲ್ಪ ಕಷ್ಟ ಆಗ್ತದೆ, ಸ್ವಲ್ಪ ಜಾರ್ತದೆ ಆವಾಗ. ಮತ್ತೆ ಅದಕ್ಕೆ ಗ್ರಿಪ್ಪಿಗೆ ಏನು ಅಂತ ಸಿಗುದಿಲ್ಲ. ಹಾಗಾಗಿ ಈ ಕಾಂಕ್ರೀಟ್ ಕಂಬದಲ್ಲಿ ಗ್ರಿಪ್ಪಿಗೆ ಏನಿಲ್ಲ, ಅಷ್ಟು ಫೈನ್ ಉಂಟು. ಹಾಗಾಗಿ ಸ್ವಲ್ಪ ಅದಕ್ಕೆ ಗ್ರಿಪ್ ಸಿಗಲಿ ಅಂತ ಅದು ಕಟ್ಟಿದ್ದು. ಸೊ ನೀವು ಈ ಶೇಡ್ ನೆಟ್ ಬಳಸದೆ ನಟ್ಟದ್ದು ಉಂಟಾ? ಶೇಡ್ ನೆಟ್ ಬಳಸದೆ ನೆಟ್ಟದ್ದು ಉಂಟು, ಸ್ವಲ್ಪ ಮೇಲಿನ ತೋಟದಲ್ಲಿ ಉಂಟು. ಮೇಲಿನ ತೋಟದಲ್ಲಿ ಅದನ್ನು ನೋಡುವ. ನೋಡಿ, ಸೂರ್ಯಪ್ರಕಾಶ್ ಅವರ ತೋಟದಲ್ಲಿ ಅಡಿಕೆ ಗಿಡಗಳಿಗೂ ಸಾಕಷ್ಟು ಪೆಪ್ಪರ್ ನಟ್ಟಿದ್ದಾರೆ. ಸಾಕಷ್ಟು ಗಿಡಗಳಿದೆ, ಬಳ್ಳಿ ಇದೆ ನೋಡಿ. ಈ ಕರಿಮೆಣಸಿನ ಬಳ್ಳಿಗೆಲ್ಲ ಎಷ್ಟು ವರ್ಷ ಆಯಿತು? ಇದಕ್ಕೆ 2 ವರ್ಷ ಆಯಿತು. 2 ವರ್ಷ. ಯಾವ ಥರ ಆರೈಕೆ ಮಾಡ್ತೀರಿ? ಆರೈಕೆ ಈಗ ಅಡಿಕೆ ಮರಕ್ಕೆ ಹಾಕೋದು, ಅದನ್ನೇ ಹಾಕೋದು, ಹಟ್ಟಿ ಗೊಬ್ಬರವನ್ನೇ ಹಾಕೋದು. ಒಂದೊಂದು ಬುಟ್ಟಿ ಒಂದು ಸಾಧಾರಣ 20 kg ಹಾಕ್ತೇನೆ. ಮತ್ತು ಹರಳಿಂಡಿ ಹಾಕ್ತೇನೆ, ವರ್ಷದಲ್ಲಿ 1 kg ಹರಳಿಂಡಿ. ಮತ್ತು 2 ಸಲ ಪೊಟ್ಯಾಶ್ 100 ಗ್ರಾಮಿನಾಗ ಒಂದು 2 ಸಲ ಹಾಕ್ತೇನೆ ಪೊಟ್ಯಾಶ್ ಅಷ್ಟೇ. ಮತ್ತೆ ಬೇರೆ ಏನು ಗೊಬ್ಬರ ಇಲ್ಲ. ಅದು ಅಡಿಕೆ ಮರಕ್ಕೂ ಹೋಯ್ತು, ಕಾಳುಮೆಣಸು ಬಳ್ಳಿಗೂ ಹೋಯ್ತು.
ಈ ನಡುವ ಈಗ ಕಂಬದಲ್ಲಿ ನೀವು ನಡುವ ವಿಧಾನ ಏನಾದರೂ ಉಂಟಾ? ನೆಡುವ ವಿಧಾನ ಅಂತ ಏನಿಲ್ಲ, ಹಾಗೆಪ್ಪ ಮಾಮೂಲು ಯಥಾ ಪ್ರಕಾರ ಎಲ್ಲರೂ ನೆಡುವಾಗೆ ನೆಡುವುದು, ಹೊಂಡ ತೆಗೆದು ಹಾಗೆ ಹೊಂಡದಲ್ಲೇ ಕೂತ್ಕೊಳ್ತೀವಿ. ಹೌದೌದು. ಅದಕ್ಕೆ ಮಣ್ಣು ಏರಿಸುವುದು ಆ ಥರ ಏನಿಲ್ಲ? ಮಣ್ಣು ಸ್ವಲ್ಪ ಏರಿಸಿದ್ದೇವೆ, ಮಣ್ಣು ಏರಿಸಿ ಸ್ವಲ್ಪ ಅಡಿಕೆ ಚಿಪ್ಪೆಲ್ಲ ಹಾಕಿ ಏರಿಸಿದ್ದೀವಿ. ಹೌದು, ಮತ್ತೆ ವೀಡು ಮೆಟ್ಟ ಹಾಕಿದ್ವಿ ಕೂಡ. ಸ್ವಲ್ಪ ಮಣ್ಣು ಏರಿಸಿದ್ದೇವೆ. ಹೌದೌದು. ಹೊರಗಿಂದ ಮಣ್ಣು ತಂದು ಅಲ್ಲಿ ಹತ್ತಿರದಿಂದ ಮಣ್ಣು ತಂದು ತೆಗೆದು ಹಾಕಿದ್ವಿ. ನೋಡಿ, ಆ ಅಡಿಕೆ ಮರದಲ್ಲಿರುವಂಥ ಕರಿಮೆಣಸಿನ ಬಳ್ಳಿಗೆ 2 ವರ್ಷ ಆಯಿತು. ಇದಕ್ಕೆ ಕೇವಲ 10 ತಿಂಗಳಾಯ್ತು ಅಷ್ಟೇ ನೆಟ್ಟದ್ದು. ಪನ್ನೀರು ಒಂದಲ್ಲ ಇದು, ಪನ್ನೀರು ಒಂದು. ಶೇಡ್ ನೆಟ್ಟನ್ನು ಬಳಸಿದ ಕಾರಣ ಬೇರುಗಳು ಬಹಳಷ್ಟು ಕಚ್ಚಿ ಕೂತಿದೆ ಇಲ್ಲಿ ನೋಡಿ. ಇದು ಬಳಸದೆಯೂ ಒಳ್ಳೆ ಮೆಣಸಿನ ಬಳ್ಳಿಯನ್ನು ಬಿಡ್ಬೋದು ಅಂತೇಳಿ ಅವರ ಅನಿಸಿಕೆ. ಇದು ಬೇಕು ಅಂತಲೇ ಏನೂ ಇಲ್ಲ ಅಂತ. ಗಟ್ಟಿ ಹಿಡ್ಕೊಳ್ತು, ನಾವು ಬಳ್ಳಿ ಗಟ್ಟಿ ಸಾಕು. ಮತ್ತೆ ನಿಜವಾಗಿದೆ, ಇದು ಬೇಡ, ಅಗತ್ಯ ಇಲ್ಲ. ಇದರಿಂದ 50-60 ಕಂಬಕ್ಕೆ ಕಟ್ಟಿದ್ದೆ ನೋಡಿ. ಇಲ್ಲಿ ಶೇಡ್ ನೆಟ್ಟಿನ ಒಳಗಡೆ ಬಳ್ಳಿ ಹೋಗಿದೆ. ಬಳ್ಳಿ ಹೋಗಿ ಅದನ್ನು ಮೀರಿ ಅದರ ಒಳಗಡೆ ಹೋಗಿಕೊಂಡು ಕಂಬಕ್ಕೆ ಬಂಧಿಸಲ್ಪಟ್ಟಿದೆ ನೋಡಿ ಬೇರು. ಈಗ ನೀವು ಪರಂಪರಾಗತವಾಗಿ ಕರಿಮೆಣಸಿನ ಕೃಷಿಯನ್ನು ಮಾಡ್ತೀರಿ ನಿಮ್ಮ ಹಿರಿಯರ ಹಿರಿಯರಿಂದಲೇ ಬಂದದ್ದು. ಈಗ ಆಧುನಿಕವಾಗಿ ಕಾಂಕ್ರೀಟ್ ಕಂಬದಲ್ಲೆಲ್ಲ ಮಾಡ್ತಾರೆ. ಆಗ ನೀವು ಕಾಂಕ್ರೀಟ್ ಕಂಬಕ್ಕೆ ಯಾವ ಥರದ ಬಳ್ಳಿ ಒಳ್ಳೆಯದ, ರನ್ನರ್ ಒಳ್ಳೆಯದ ಅಥವಾ ಟಾಪ್ ಶೂಟ್ ಒಳ್ಳೆಯದ? ಹೀಗೆ ಜನರಿಗೆ ಒಂದು ಕನ್ಫ್ಯೂಷನ್ ಇದೆ. ಹೌದೌದು. ಕಾಂಕ್ರೀಟ್ ಕಂಬಕ್ಕೆ ಸಾಧಾರಣವಾಗಿ ನಮ್ಮ ರನ್ನರೇ ಒಳ್ಳೆಯದು. ರನ್ನರು ಬೇಕಾದ ಸೈಜಿಗೆ ಕಟ್ಟು ಮಾಡಿ ತೊಟ್ಟೆಯಲ್ಲಿಟ್ಟು ಅದಕ್ಕೆ ಜೀವ ಬರೆಸಿ ಅದನ್ನು ನೆಡುವುದೇ ಒಳ್ಳೆಯದು. ಹೌದಾ? ಮತ್ತು ಟಾಪ್ ಶೂಟ್ ಅಂತ ಹೇಳಿದ್ರೆ ಅದು ಬೇಗ ಎತ್ತರ ಹೋಗುದಿಲ್ಲ, ಅಲ್ಲೇ ಸ್ವಲ್ಪ ಅಗಲವಾಗಿ ಬರುವಾಗ ಕೆಸರು ಮಣ್ಣು ಅದು ಇದೆಲ್ಲ ಬೀಳ್ತದೆ ಮಳೆಗಾಲದಲ್ಲಿ. ಅದಕ್ಕೆ ಇದುವೇ ಒಳ್ಳೆಯದು. ಇದೇ ಒಳ್ಳೆಯದು ಖಂಡಿತವಾಗಿ. ಸೊ ಒಮ್ಮೆ ಗಿಡ ನೆಟ್ಟ ಮೇಲೆ ಮತ್ತೆ ಬೇರೆ ಏನು ಉಪಚಾರ ಬೇಕು? ಯಾವುದಕ್ಕೆ? ಈ ಬಳ್ಳಿಗೆ ಸಾಧಾರಣ ಒಂದು 2 ಫೀಟು 3 ಫೀಟು ಎತ್ತರ ಆಗುವಾಗ ಚಿಗುರು ಉಂಟಲ್ಲ, ಹೌದೌದು, ಅದನ್ನು ಚಿವುಟಿದ್ರೆ ಒಳ್ಳೇದು. ಚಿವುಟು ಯಾಕೆ ಅಂತ ಹೇಳಿದ್ರೆ ಚಿವುಟಿದ್ರೆ ಮತ್ತೊಂದು 2-3 ಕಡೆ ಅದು ಅದರ ಬ್ರಾಂಚ್ ಬರ್ತದೆ. ಆಗ ಸ್ವಲ್ಪ ಅದು ಅಗಲ ಆಗಿ ಹರಡುತ್ತದೆ. ಹಾಗಾಗಿ ಅದು ಒಳ್ಳೇದು ಚಿವುಟಿದ್ರೆ. ಮತ್ತೆ ಒಂದು ಸಾಧಾರಣ ಒಂದು 5 ಫೀಟ್ ಎತ್ತರವನ್ನು ಮತ್ತೊಮ್ಮೆ ಚಿವುಟಿ ಬಿಟ್ರೆ ಮತ್ತೆ ಚಿವುಟುವ ಕೆಲಸ ಬೇಡ. ಮತ್ತೆ ಅದು ಜಾರದಾಗ ಬಳ್ಳಿ ಕಟ್ತಾ ಬರಬೇಕು. ಆಗ ಇದನ್ನು ಆಗಾಗ ನೋಡ್ತಾ ಬೇಕು. ಒಂದು 2 ತಿಂಗಳಿಗೊಮ್ಮೆ ಆದರೂ ಬಂದು ನೋಡ್ಬೇಕು. ಹೌದೌದು. ಅಷ್ಟು ಮಾಡಿದರೆ ಏನು ತೊಂದರೆ ಆಗಲಿಕ್ಕಿಲ್ಲ. ಇದೀಗ ಇನ್ನೊಂದು 2 ವರ್ಷ ದಾಟಿದ್ರೆ ಕಾಳುಮೆಣಸು ಬಳ್ಳಿಯ ಬುಡದಲ್ಲಿ ರನ್ನರ್ಗಳು ಎಷ್ಟು ಬರ್ತವೆ. ಬರುವಾಗ ಈ ತಂತಿ ಬೇಲಿಯಲ್ಲಿ ಅದನ್ನು ಹಬ್ಬಿಸಿದ್ರೆ ಅದರಲ್ಲಿ ನಾವೀಗ ಫಸಲು ಕೊಯ್ಬೋದು. ಏನೂ ರಗಳಿಲ್ಲ, ಅದು ಸುಲಭದಲ್ಲಿ ಸಿಗುವಂಥ ಒಂದು ಫಸಲು. ಸ್ವಲ್ಪ ಅದನ್ನು ನೋಡಿಕೊಳ್ಬೇಕಷ್ಟೇ. ಇನ್ನು 2 ವರ್ಷ ಕಳಿಬೇಕು, ಎಷ್ಟೋ ರನ್ನರ್ಗಳು ಬರ್ತವೆ. ಈಗ ನನಗೆ ಈ ಅಡಿಕೆ ಇಡೋದೆಲ್ಲ ತುಂಬ ರನ್ನರ್ಗಳು ಸಿಗ್ತವೆ. ಹಾಗೆ ಅದನ್ನು ರನ್ನರ್ ಬರಲಿ ಅಲ್ಲ? ಹೌದು, ರನ್ನರ್ ಬರಬೇಕು. ಇಲ್ಲಿ ತಂತಿ ಬಂದರೂ ಕಂಬ ಹಾಕೋದಕ್ಕೇನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ, ಆರಾಮದಲ್ಲಿ ಹಾಕ್ಬೋದು. ಬಹುಶಃ ಕೊಯ್ಯುವಾಗ ಮರದ ಏಣಿ ಬಳಸಬೇಕಾದ? ಮರದ ಏಣಿ ಆಗಬೇಕಂತ ಇಲ್ಲಪ್ಪ. ಸಾಧಾರಣ ಒಂದು ನಮ್ಮ ಈಗ ಈ ಕಾಂಕ್ರೀಟ್ ಪೋಲ್ ಎಷ್ಟು ಎತ್ತರ ಉಂಟು ಅಷ್ಟು ಎತ್ತರದ ಕಂಬ ಯಾವುದು ನಮ್ಮ ಈ ಏಣಿ ಯಾವುದು ಆದೀತು, ಏಣಿಯೂ ಆದೀತು. ಸಾಕು, ಧಾರಾಳ ಸಾಕು. ಅದಕ್ಕಿಂತಲೂ ಒಂದು 5 ಫೀಟ್ ಕಡಿಮೆ ಇದ್ದಿದ್ರೆ ಒಳ್ಳೇದು. ಅದರ ತುದಿಯಲ್ಲಿ ನಿಂತರೆ ಸಿಗ್ತದೆ. ವಿದ್ಯುತ್ ತಂತಿ ಇರುವಲ್ಲ, ಸ್ವಲ್ಪ ಜಾಗ್ರತೆ ನೋಡಿಕೊಳ್ಬೇಕು. ಎಕ್ಸ್ಟ್ರಾ ಜಾಗ್ರತೆ ಮಾಡ್ಕೊಳ್ಳಿ. ಎಲ್ಲಿಯಾದರೂ ಅದೊಂದು ಜಾಗ್ರತೆ ನೋಡಲೇಬೇಕು. ಈಗ ಕಾಂಕ್ರೀಟ್ ಕಂಬಗಳನ್ನು ನಾವು ತರಿಸುವುದು ಹೌದು, ಅದನ್ನು ಲೋಡಿಂಗ್ ಅನ್ಲೋಡಿಂಗ್ ಇತ್ಯಾದಿ ಸಮಸ್ಯೆಗಳನ್ನು ಕೃಷಿಕರು ಹೇಗೆ ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತದೆ? ಕೃಷಿಕರು ಅಂತ ಹೇಳಿದ್ರೆ ನಮ್ಮಿಂದ ಆಗುವ ಕೆಲಸ ಅಲ್ಲ ಅದು. ಹೇಳಿದ್ರೆ ಅದು ಒಂದೊಂದು ಈ 14 ಫೀಟ್ ಉದ್ದದ ಕಂಬಗಳು ಸಾಧಾರಣ ಒಂದು 110-120 kg ಭಾರ ಉಂಟು. 9 ಕಂಬದ್ದು ಒಂದು ಬಂಡ್ಲು ಅಂತ ಮಾಡಿ ಕೊಡ್ತಾರೆ ಅವರು. ಅದನ್ನು ಎತ್ತಿ ಅನ್ಲೋಡ್ ಎಲ್ಲ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ನಮ್ಮ ಕೆಲಸವನ್ನೆಲ್ಲ ಸಾಧ್ಯ ಇಲ್ಲ. ಅದು ಅವ್ರ ಹತ್ರ ಹೇಳಿದರೆ ಅವರೇ ಅದನ್ನು ಅನ್ಲೋಡ್ ಮಾಡಿ ಕೊಡ್ತಾರೆ. ಬರುವಾಗ ಒಟ್ಟಿಗೆ ಅವರು ಕ್ರೇನು ತರ್ತಾರೆ, ಅದರ ಚಾರ್ಜು ಕೊಡಬೇಕಷ್ಟೇ. ಆರಾಮದಲ್ಲಿ ಅದನ್ನು ಖಾಲಿ ಮಾಡಿ ಹೋಗ್ತಾರೆ. ನೋಡಿ, ಅವರ ರಸ್ತೆ ಇನ್ನೊಂದು ಬದಿಯ ತೋಟದಲ್ಲಿ ನಾವಿದ್ದೇವೆ ಈಗ. ಸೊ ಇದು ಒಂದೇ ಸಮಯದಲ್ಲಿ ನೀವು ಹಾಕಿದ್ದಲ್ಲ? ಹೌದೌದು, ಒಟ್ಟೊಟ್ಟಿಗೆ ಹಾಕಿದ್ದು. 10 ತಿಂಗಳಾಯ್ತು ಇದಕ್ಕೂ ಕೂಡ. ಇದಕ್ಕೆ 10 ತಿಂಗಳಾಯ್ತು. ಹೌದೌದು.
ಅಡಿಕೆ ಮರದಲ್ಲಿ ಇರೋದಕ್ಕೆ 2 ವರ್ಷ ಆಯಿತು. ಈಗ ಕಾಂಕ್ರೀಟ್ ಕಂಬದಲ್ಲಿ ಕರಿಮೆಣಸು ಹಬ್ಬಿಸುವಾಗ ಹೌದು. ಬಿಸಿಲಿಗೆ ಕಂಬ ಬಿಸಿಯಾಗಿ ಈ ಗಿಡಕ್ಕೇನು ತೊಂದರೆ ಆಗೋದಿಲ್ಲ? ಇಲ್ಲ, ಅಂಥ ತೊಂದರೆ ಏನು ಆಗೋದಿಲ್ಲ. ಸ್ವಲ್ಪ ನಾವು ಅದಕ್ಕೆ ಶೇಡ್ ಕೊಟ್ಟರೆ ಒಳ್ಳೆಯದು. ಏನಾದರೂ ಹತ್ತಿರ ಬಾಳೆ ಏನಾದರೂ ನೆಡುವುದು ಇಂಥದ್ದೇನಾದ್ರು ಮಾಡಿದರೆ ಭಾರಿ ಒಳ್ಳೆಯದು. ಸ್ವಲ್ಪ ಬೆಳವಣಿಗೆ ಇನ್ನೂ ಹೌದು, ಬೆಳವಣಿಗೆ ಖಂಡಿತ ಜಾಸ್ತಿ ಜಾಸ್ತಿ ಆಗ್ತದೆ. ಆಗ್ತದೆ. ಹೌದೌದು. ಮತ್ತೆ ಮತ್ತೆ ಆದಷ್ಟು ತೆಂಕ ಸೈಡು ನೆಡಬಾರ್ದು, ಅದನ್ನು ಬಿಟ್ಟೇ ನೆಟ್ಟರೆ ಒಳ್ಳೆಯದು. ಸೌತಿಗೆ ಬಿಸಿಲು ಬಾರದಾಗೆ ನೆಡಬೇಕು. ಹೌದೌದು, ಅದನ್ನು ತಪ್ಪಿಸಿ ಪೂರ್ವ ಪಶ್ಚಿಮ ಉತ್ತರವೂ ಅದೀತು. ಈಗ ಅಸಮಯದಲ್ಲಿ ನಟ್ಟರೆ ನೀರಿನ ವ್ಯವಸ್ಥೆ ನೀವು ಈಗ ನಿಮ್ಮ ಯಾವ ಸಮಯದಲ್ಲಿ? ಕಳೆದ ವರ್ಷ ನೀವು ಕಳೆದ ವರ್ಷ ನಾನು ಸ್ವಲ್ಪ ನೀರು ಕೊಟ್ಟಿದ್ದೇನೆ, ಸ್ವಲ್ಪ ಲೇಟ್ ಆಯಿತು ಅಂತ. ಮತ್ತೆ ಅದು ಅಡಿಕೆ ಮರಕ್ಕೆಲ್ಲ ನೀರು ಕೊಡುವಾಗ ಮತ್ತೆ ಅದು ವ್ಯವಸ್ಥೆ ಸರಿಯಾಯಿತು ಅಷ್ಟೇ. ಅಡಿಕೆ ಮರಕ್ಕೆ ಕೊಡುವಾಗ ಅದಕ್ಕೆ ಮತ್ತೆ ಅಡಿಕೆ ಮರಕ್ಕೆ ನೀವು ವಾರಕ್ಕೆ 2 ನೀರು ಕೊಡ್ತೀರಾ? ಅಡಿಕೆ ಮರಕ್ಕೆ ವಾರಕ್ಕೆ ಒಂದು ಅಂತ, ವಾರಕ್ಕಲ್ಲ ದಿವಸಕ್ಕೆ ಒಮ್ಮೆ ಡ್ರಿಪ್ಪು. ಅದು ಸಾಕಾಗಲಿಕ್ಕಿಲ್ಲ ಅಂತ ಹೇಳುವ ನನ್ನ ಭಾವನೆಯಲ್ಲಿ ನಾನು ತಿಂಗಳಿಗೆ 2 ಸಲ ಹೊಸ ಕೊಡ್ತೇನೆ. ಆಗ ಇವು ಕರಿಮೆಣಸಿಗೂ ನೀವು ಕರಿಮೆಣಸಿಗೂ ಕೊಡುದು, ಅದಕ್ಕೂ ಕೊಡುದು. ಡ್ರಿಪ್ ಕೊಡ್ತೀರಿ? ಹೌದೌದು, ಕರಿಮೆಣಸಿಗೂ ಡ್ರಿಪ್ ಉಂಟು, ಹೊಸ ಅದಕ್ಕೂ ಕೂಡ ಹೊಸ ಕೊಡ್ತೀರಿ. ಹೌದು. ಇಲ್ಲಿ ಹಿಂದೆ ಏನು ಕೃಷಿ ಇತ್ತ ಬೇರೆ ಏನಾದ್ರು? ಹಿಂದೆ ಇಲ್ಲಿ ರಬ್ಬರಿನ ಕೃಷಿ ಮಾಡ್ತಾ ಇದ್ದೆ ನಾನು. ಮತ್ತೆ ಅದು ಅಷ್ಟು ಲಾಭದಾಯಕ ಅಲ್ಲ ಅಂತ ಆಲೋಚನೆ ಮಾಡಿ ಮತ್ತೆ ಅಡಿಕೆ ಕೃಷಿಗೆ ಶುರು ಮಾಡಿದ್ವಿ. ಸೊ ಇಲ್ಲಿ ತಟ್ಟು ನೋಡುವಾಗ ವಿಶಾಲವಾಗಿ ಕಾಣ್ತದೆ. ಹೌದೌದು, ತಟ್ಟು ಅದೇ ಇದು ರಬ್ಬರಿನ ಒಂದು ತಟ್ಟನ್ನು ಇದರಲ್ಲಿ ನಾವು 2 ತಟ್ಟು ಮಾಡಿ ಹಾಗೆ ನಿಂತದ್ದು. ಹಾಗೆ 2 ರೋ ಅಡಿಕೆ ಗಿಡ? ಹೌದು, 2 ರೋ ಅಡಿಕೆ. ಸೊ 2 ರೋ ಅಡಿಕೆ ಗಿಡ, 2 ರೋ ಕರಿಮೆಣಸಿನ ಗಿಡ ಆಯ್ತು? ಹೌದೌದು, ಎಲ್ಲ ಆಯ್ತದೆ ಅಲ್ಲಿ. ಸ್ವಲ್ಪ ಇಂಟೆನ್ಸಿವ್ ಕಲ್ಟಿವೇಶನ್ ಅಂತ ಹೇಳ್ತಾರಲ್ಲ, ಆ ಥರ. ಅದು ಏನು ಅಡಿಕೆಗೆ ತಳಿ ಯಾವುದು ಇದು? ಅಡಿಕೆ ತಳಿ ಇದು ಮಂಗಳ. ಸುಬ್ರಹ್ಮಣ್ಯ ಹತ್ರ ಕಿಡು ಅಂತ ಉಂಟು, ಅಲ್ಲಿಂದ ತಂದ. ಎಷ್ಟು ವರ್ಷ ಪ್ರಾಯ ಐತಿ ಇದಕ್ಕೆ? 6 ವರ್ಷ ಕಳೀತು. 6 ವರ್ಷ, 7ನೇ ವರ್ಷ ಈಗ. ಸೊ 6 ವರ್ಷ. ಈಗ ಕರಿಮೆಣಸು ಗಿಡ, ಅಡಿಕೆ ಸಸಿ ಎಷ್ಟು ಹೈಟಿನವರೆಗೆ ನಡ್ಬೋದು? ಸಾಧಾರಣ ನಾನು 4 ವರ್ಷ ಪ್ರಾಯ ಆಗುವ ನೆಟ್ಟಿದ್ದೇನೆ ಇದಕ್ಕೆ. 4 ವರ್ಷ ಪ್ರಾಯ ಆಗುವ ನೆಟ್ಟದ್ದು. ಅದಕ್ಕಿಂತ ಮೊದಲು ನೆಡೋದು? ಇಲ್ಲ, ಅದಕ್ಕಿಂತ ಮೊದಲು ನೆಡಲಿಲ್ಲ. ನೆಟ್ಟರೆ ಅಂತ ಹೇಳಿದ್ರೆ ಕೆಲವು ಸಲ ಕರಿಮೆಣಸು ಬಳ್ಳಿ ಬೇಗ ಮೇಲೆ ಹೋಗ್ತದೆ, ಹೋಗಿ ಮತ್ತೆ ಅದು ಗಿಡಕ್ಕೆಲ್ಲ ತೊಂದರೆ ಆಗ್ತದೆ. ಹಾಗಂತ 1 ವರ್ಷ 2 ವರ್ಷ ಹೋಗಲಿ ಅಂತ ಹಾಗೆ 4ನೇ ವರ್ಷ ಪ್ರಾಯ. ಸೊ ಐಡಿಯಲ್ ನಮಗೆ 4ನೇ ವರ್ಷವೇ ಒಳ್ಳೇದು. 4ನೇ ವರ್ಷ ಅದಕ್ಕಿಂತ ಮೇಲೂ ಗಡಿಬಿಡಿ ಮಾಡೋದು ಬೇಡ. ಗಡಿಬಿಡಿ ಮಾಡಿದ್ರೆ ಅದು ಹೋಗಿ ಅದರ ಕೊಬೆಯಲ್ಲಿ ಕೂತು ಮತ್ತೆ ಅಡಿಕೆ ಹಿಂಗಾರು ಬಿಡುದಿಲ್ಲ ಸರಿಯಾಗಿ, ಅಲ್ಲಿ ಕಷ್ಟ ಆಗ್ತದೆ. ಅದಕ್ಕಿಂತ ಇದೇ ಒಳ್ಳೇದು. ನೋಡಿ, ಶೇಡ್ ನೆಟ್ ಬಳಸದೆ ನೆಟ್ಟಂತಹ ಇದು ಕಟ್ಟಿದೆ, ಚೆನ್ನಾಗಿ ಬಂದಿದೆ ಇದೆಲ್ಲ. ಅಂದರೆ ಅವರು ಹೇಳುವಂಥ ಪ್ರಾಮುಖ್ಯವಾಗಿರುವಂಥದ್ದು ಆಗಾಗ ಇದನ್ನು ನೋಡ್ತಾ ಇರಬೇಕು. ಕಂಬಕ್ಕೆ ಅದು ಬಂಧಿಸಿದೆ ಇಲ್ಲ ಅಂತ ನಾವು ನೋಡ್ತಾ ಇರಬೇಕು. ಬೇಕಿದ್ದರೆ ಅದಕ್ಕೆ ಬೇಕಂತ ಕ್ರಮವನ್ನು ನಾವು ಕೈಗೊಳ್ಳಬೇಕು. ಅಂದರೆ ಹಗ್ಗದಲ್ಲಿ ಕಟ್ಟುವಂಥದ್ದು. ಅವರು ಹೆಚ್ಚಾಗಿ ತೆಂಗಿನ ನಾರಿನ ಹಗ್ಗದಲ್ಲಿ ಕಟ್ಟಿದ್ದಾರೆ ಅವರು. ನೋಡಿ ಇಲ್ಲಿ ಹಗ್ಗ ಸ್ವಲ್ಪ ಇದೆ, ಬಳ್ಳಿ ಇನ್ನು ಕಟ್ಟಬೇಕು, ಹೆಚ್ಚಾಗಿದೆ. ಇದು ಬೆಳವಣಿಗೆ ಸ್ವಲ್ಪ ಇದೆ, ಅಲ್ಲಿಗೆ ಕಟ್ಟಲಿಕ್ಕಿಲ್ಲ. ಅಲ್ಲಿ ಅದನ್ನು ಮೇಲೆಗೆ ಕತ್ತರಿಸಿ ಬಿಡುದು. ಅದು ಒಂದು 4-3 ಕಡೆ ಚಿಗುರ್ತದೆ. ಸೊ ಇದನ್ನು ನೀವು ಕಟ್ ಮಾಡ್ತೀರಿ? ಕಟ್ ಮಾಡೋದು, ಇಲ್ಲಿಂದ ಕಟ್ ಮಾಡೋದು. ನೋಡಿ, ಇದನ್ನು ಕಟ್ಟಿದರೆ ಅದಷ್ಟು ಸರಿಯೂ ಆಗೋದಿಲ್ಲ. ಸರಿಯಾದರೆ ಅದಕ್ಕೆ ಅಂಟಿ ನಿಲ್ಲುವುದಿಲ್ಲ ಅದು. ಹೌದು. ಸೊ ಅವರು ಹೇಳುವಂಥದ್ದು ನೋಡಿ, ಈ ಹೈಟ್ನಲ್ಲಿ ಇನ್ನೊಮ್ಮೆ ಅದನ್ನು ಕಟ್ ಮಾಡ್ತಾರೆ. ಕಟ್ ಮಾಡಿದಾಗ ಅದು ಹೆಚ್ಚು ಕವಲುಗಳು ಬಂದು ಮರದ ಸುತ್ತ ಕರಿಮೆಣಸಿನ ಬಳ್ಳಿ ಬರ್ಬೋದು ಅಂತೇಳಿ ಅವರ ಸಲಹೆ. ಈ ಗಿಡ ಏನು ಮೇಲೆ ಬಂದಿಲ್ಲಲ್ಲ ಅಷ್ಟು, ಏನಿದು? ಹೌದು, ಇದು ನಾವು ರನ್ನರ್ ನೆಟ್ಟದ್ದಲ್ಲ. ಇದು ಕಳೆದ ವರ್ಷ ಟಾಪ್ ಶೂಟ್ ಅಂತ ಅದನ್ನು ನೆಟ್ಟದ್ದು. ಟಾಪ್ ಶೂಟ್ ನೆಟ್ಟರೆ ಅದು ಈ ಥರವೇ ಬರುವುದಷ್ಟೇ. ಸ್ವಲ್ಪ ಅದು ಬೆಳವಣಿಗೆ ಸ್ವಲ್ಪ ಕಡಿಮೆ ಅಂತ ಕಾಣ್ತದೆ ನನಗೆ. ರನ್ನರ್ನಷ್ಟು ಬೇಗ ಕಂಬಕ್ಕೆ ಹಬ್ಬುದು, ಗಿಡ ಆಗಲಿ ಕಂಬಕ್ಕೆ ಯಾವುದಕ್ಕಾದ್ರೂ ಹಬ್ಬುದಿಲ್ಲ ಅದು. ಸೊ ನೀವು ಒಂದು ಪ್ರಯೋಗವಾಗಿ ನೋಡಿದ್ದು. ಕೆಲವು ಜನ ಟಾಪ್ ಶೂಟು ಅಂತ ಹೇಳ್ತಾರೆ. ಹಾಗೆ ಕಳೆದ ವರ್ಷ ಒಂದು 4 ಗಿಡಕ್ಕೆ ನೆಟ್ಟು ನೋಡಿದ್ದು. ಅದು ಅಲ್ಲೇ ತುಂಬ ಅಗಲದಲ್ಲಿ ಆಗಿ ಬರುದಲ್ಲದೆ ಮರಕ್ಕೆ ಏರುವುದು ಕಾಣುವುದಿಲ್ಲ. ಸೊ ಫಲಿತಾಂಶಕ್ಕೆ ಕಾಯ್ತಾ ಇದ್ದೀನಿ, ಹೇಗೆ ಆಗ್ತದೆ ಅಂತ ನೋಡುವಂತ. ಹಾಗಂತೇಳಿ ಅದನ್ನು ತೆಗೆದು ಬೀಸಾಕ್ಲಿಕ್ಕೂ ಇಲ್ಲ. ಇದು ನಿಮ್ಮದೇ ಬಳ್ಳಿ? ನಮ್ಮದೇ ಬಳ್ಳಿ ಎಷ್ಟು ಉಂಟು ಇಲ್ಲಿ. ಅದೇ ನಾವು ಮಾಡಿ ನೋಡಿದ್ರೆ ನಮಗೆ ಗೊತ್ತಾಗೋದು. ಹೌದೌದು, ನಾವು ಯಾವುದಿದ್ರು ನಾವು ಮಾಡಿ ನೋಡಬೇಕು. ಈಗ ನಿಮ್ಮ ಹಿರಿಯರು ಕರಿಮೆಣಸಿನ, ನಿಮ್ಮ ತಂದೆಯವರು ಇವರೆಲ್ಲ ಕರಿಮೆಣಸು ಕೃಷಿ ಮಾಡ್ತಾ ಇದ್ರು. ಮತ್ತೆ ಆವಾಗ ಈಗಿನಷ್ಟು
ಕರಿಮೆಣಸಿಗೆ ಆದ್ಯತೆ ಕೊಡ್ತಾ ಇರಲಿಲ್ಲ. ಇರಲಿಲ್ಲ. ಮತ್ತು ಇದೀಗ ಕರಿಮೆಣಸಿಗೆ ಆದ್ಯತೆ ಎಲ್ಲ ಈಗ ಇತ್ತೀಚೆಗೆ ಶುರು ಮಾಡಿದಷ್ಟು ಊರಿನವರು. ಬರೀ ಅಡಿಕೆ ಮಾತ್ರ ನಮ್ಮಿದ್ರೆ ಸಾಲದು ಅಂತ ಹೇಳುವ ಆ ದೃಷ್ಟಿಯಲ್ಲಿ ಕರಿಮೆಣಸು ಇರಲಿ ಅಂತ. ಸೊ ಕಂಬದಿಂದ ಈಗ ಕರಿಮೆಣಸಿನ ನೆಟ್ಟರೆ ಎಷ್ಟು ಸಮಯದಲ್ಲಿ ಫಸಲು ಸ್ಟಾರ್ಟ್ ಆಗ್ಬೋದು ನಿಮ್ಮಂದಾಗಿ? ಸಾಧಾರಣ 2ನೇ ವರ್ಷದಲ್ಲೇ ಸ್ಟಾರ್ಟ್ ಆಗ್ಬಹುದು. ಈಗ ಕಂಬಲ್ಲಿ ನಾನು ಒಂದು ಕಂಬಲ್ಲಿ ನೆಟ್ಟದಲ್ಲಿ ಈ ವರ್ಷ ಫಸಲು ಕಾಣ್ತದೆ. ಗಿಡಕ್ಕೆ 10 ತಿಂಗಳು ಆಯ್ತಷ್ಟೇ. ನಾನು ತೋರಿಸಿದ್ದೇನೆ ಈಗ ಹೌದು. ಒಂದು 5 ಗೆರೆ ಉಂಟು ಅದರಲ್ಲಿ. ಹಾಗೆ ಸಾಧಾರಣ 2ನೇ ವರ್ಷದಿಂದ ಆರಂಭ ಸ್ವಲ್ಪ ಬಂದಿತ್ತು. ಒಂದು 4 ವರ್ಷ ಪ್ರಾಯ ಆಗೋ ಹೇಗೂ ಒಂದೊಂದು ಕಂಬಲ್ಲಿ 1 kg ಹೇಗಾದರೂ ಕಂಬದ ಒಣಗಿದ ಕರಿಮೆಣಸು ಕಂಬದ ಸ್ವಲ್ಪ ಬಂದಿತ್ತು. ಮತ್ತಿರೋದು ನಮಗೆ ಕಾಯಂ ಆದಾಯ ಬರುವಂಥದ್ದೇ ಅದು. ಹೇಗಿದ್ರು ಒಂದು 2 kg ಮಿನಿಮಮ್ ಒಣಗಿದ ಕರಿಮೆಣಸು ಸಿಗ್ಬಹುದು. ಎಷ್ಟನೇ ವರ್ಷದಲ್ಲಿ ಸಾಧಾರಣ? ಕಾರಣ 4-5ನೇ ವರ್ಷ ಸಿಗ್ಬೋದು. ಖಂಡಿತ ಬಂದಿತ್ತು. 4ನೇ ವರ್ಷದಿಂದಲೇ ಬಂದಿತ್ತು. ಕಾಂಕ್ರೀಟ್ ಕಂಬದಲ್ಲಿ ಕಂಬದ ತುದಿಗೆ ಈ ಮೆಣಸಿನ ಬಳ್ಳಿ ರೀಚ್ ಆದಮೇಲೆ ಹೌದು, ಯಾವ ಥರ ಅದನ್ನು ನಿಯಂತ್ರಿಸ್ತೀರಿ? ಏನು ಕ್ರಮ? ಅಂತ ಹೇಳಿದ್ರೆ ಇದು ಕಾಂಕ್ರೀಟ್ ಕಂಬದಲ್ಲಿ ಅಲ್ಲಲ್ಲಿ ತೂತು ಮಾಡಿ ಕೊಟ್ಟಿದ್ದಾರೆ. ಸಾಧಾರಣ ಒಂದು 10 mm ತೂತಿನಾಗೆ ಕಾಣ್ತದೆ ನನಗೆ ಸೈಜು. ಅದರೊಳಗೆ ಕಬ್ಬಿಣದ ರಾಡ್ ಏನಾದರೂ ಹಾಕಿ ಆಚೆ ಈಚೆ ಹಾಕಿ ಹಾಗೆ ಮಾಡಿದರೆ ಅದನ್ನು ನಿಲ್ಲಿಸುವ ವ್ಯವಸ್ಥೆ ಒಳ್ಳೆಯದಾಗಿತ್ತು ಅಂತ ನನ್ನ ಅಂದಾಜು. ಕಬ್ಬಿಣದ ರಾಡು ತೂತನ್ನು ಮತ್ತೆ ಬಳಸ್ತೀರಿ? ಹೌದು. ಇಲ್ಲಾಂದರೆ ಇಡೀ ಬಳ್ಳಿ ಅದು ಕಬ್ಬಿಣ ಸಿಗದೆ ಜಾರಲಿಕ್ಕೂ ಸಾಕು. ಕಬ್ಬಿಣಗೋದು ಮಳೆಗೆ ರಸ್ಟ್ ಹಿಡಿದು ಹಾಳಾಗೋದು. ರಸ್ಟ್ ಹಿಡಿಯೋದಕ್ಕೆ ನಾವೇನಾದರೂ ಡ್ರಿಪ್ ಪೈಪು ಹೊರಗಿಂದ ಇನ್ಸುಲೇಷನ್ ಹಾಕಿಬಿಟ್ರೆ ಅದು ಒಳ್ಳೆಯದು ಅಂತ ಕಾಣ್ತದೆ. ಡ್ರಿಪ್ ಪೈಪ್ ಈಗ ಎಷ್ಟು ಉಂಟಲ್ಲ ಅಲ್ಲಿ ಆಚೆ ಈಚೆ 12 mm ಡ್ರಿಪ್ಪು ಇಲ್ಲ 16 mm ಡ್ರಿಪ್ಪು ಅದರ ಹೊರಗಿಂದ ಕವರ್ನಾಗ ಹಾಕಿದರೆ ಕೊಯ್ಯುವವರೆಗೂ ಸುಲಭ. ಈ ರಸ್ಟ್ ಹಿಡಿದ ಕಬ್ಬಿಣ ತಾಗಿತ್ತು ಅಂತ ಹೇಳೋದಕ್ಕೆ ಮತ್ತೆ ಅದು ಭಾಳ ತನಕ್ಕೂ ಒಳ್ಳೆಯದು, ಜಾಸ್ತಿ ಬರ್ಬೋದು. ಖಂಡಿತ ಬಂದಿತ್ತು. ಕೊಳಚೆ ಪದ್ಯ ಚಕ್ಕುಲಿ ಪದ್ಯ ಇದ್ದು ಅದನ್ನೇ ಹೇಳಿದ್ದೆ ಈಗ. ಚಕ್ಕುಲಿ ನೋಡಿ, ಇದು ಇನ್ನೊಂದು ಟಾಪ್ ಶೂಟ್ ಗಿಡ. 2 ವರ್ಷ ಪ್ರಾಯದ್ದು. 2 ವರ್ಷ ಪ್ರಾಯದ್ದು. ಬಟ್ ಸೂರ್ಯಪ್ರಕಾಶ್ ಅವರು ಟಾಪ್ ಶೂಟನ್ನು ಅಷ್ಟು ರೆಕಮೆಂಡ್ ಮಾಡೋದಿಲ್ಲ. ಏನು ಹೇಳಿದ್ರೆ ಅಡಿಕೆ ಮರಕ್ಕೆ ಟಾಪ್ ಶೂಟ್ ಹಾಕಿದರೆ ಈಗ ಬಿದ್ದ ಅಡಿಕೆ ಅದರ ಏರಿಯಲ್ಲಿ ಬಾಕಿ ಆಗ್ತದೆ. ಈಗ ಒಂದು 8-10 ಅಡಿಕೆ ಹೋದರೆ 10-50 ರೂಪಾಯಿ ಹೋಯಿತು. ಅದಕ್ಕಿಂತ ರನ್ನರ್ ತಂದು ಹಿಡಿದ್ರೆ ಒಳ್ಳೇದು. ಅದು ಖಂಡಿತ ಒಳ್ಳೇದು. ಅಡಿಕೆ ಅದರ ಎಡೆಯಲ್ಲಿ ಖಂಡಿತ ಮರೆ ಆಗ್ತದೆ, ಮರೆ ಆಗಿಯೇ ಆಗ್ತದೆ. ಮತ್ತೆ ಈಗ ಹೆಚ್ಚು ಕಡೆ ಕೂಡ ಕೆಲಸವರಿಗೆ ಅಡಿಕೆ ಹೆಕ್ಕುದು, ಮನೆಯವರಿಗೆ ಹೆಕ್ಕಲಿಕ್ಕೆ ಪುರುಸೊತ್ತು ಇಲ್ಲ. ಮತ್ತೆ ಈಗ ಜವನಿಗರು ಯಾರು ಮನೆಯಲ್ಲಿ ಇಲ್ಲ, ಎಲ್ಲ ಸ್ವಲ್ಪ ಮಧ್ಯ ವಯಸ್ಸಿನವರೇ ಇರುವುದು, ಕಷ್ಟ ಆಗ್ತದೆ. ಹಾಗಾಗಿ ಅದೇ ಒಳ್ಳೇದು, ರನ್ನರೇ ಒಳ್ಳೇದು ಟಾಪ್ ಶೂಟಿಗಿಂತ. ಚೆನ್ನಾಗಿ ಬಂದಿದೆ ಅಂತಂದರೆ ಚೆನ್ನಾಗಿ ಮುಚ್ಚುತ್ತದೆ ಬುಡ ಅಲ್ವಾ? ಮುಚ್ಚುತ್ತದೆ. ಮತ್ತೆ ಗೊಬ್ಬರ ಹಾಕ್ಲಿಕ್ಕೂ ಸ್ವಲ್ಪ ಕಷ್ಟವೇ. ಗೊಬ್ಬರ ಯಾವುದೇ ಗೊಬ್ಬರ ಹಾಕುವುದು ಸ್ವಲ್ಪ ಕಷ್ಟವೇ. ಅಡಿಕೆ ಮರಕ್ಕೂ ಅದಕ್ಕೂ ಕಷ್ಟ. ಮತ್ತೆ ಏನೋ ಸರ್ಕಾರಿ ಗೊಬ್ಬರ ಹಾಕುವಾಗ ಇದು ಗಿಡ ಸತ್ತು ಹೋದೀತು, ಗಿಡಕ್ಕೆ ಬಿದ್ದರೆ. ಈ ಎಲ್ಲ ದೃಷ್ಟಿಯಿಂದಲೂ ಅಷ್ಟು ರೆಕಮೆಂಡ್ ಮಾಡುವುದಿಲ್ಲ, ಖಂಡಿತ ಮಾಡುವುದಿಲ್ಲ.